ಶ್ರೀರಾಮಂ ಹನುಮತ್ಸೇವ್ಯಂ ಶ್ರೀಕೃಷ್ಣಂ ಭೀಮಸೇವಿತಂ ಶ್ರೀವ್ಯಾಸಂ ಶ್ರೀಮದಾನಂದ ತೀರ್ಥ ಸಂಸೇವಿತಂ ಭಜೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶೇ ಹೃದಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಪರಮಾತ್ಮನೇ ಸತತಮೇಕರೂಪಿಣೆ ದಶರೂಪಿಣೆ ಶತಸಹಸ್ರರೂಪಿಣೆ ಅವಿಕಾರಿಣೆ ಸ್ಫುಟಂ ಅನಂತರೂಪಿಣೆ ಸುಕತಿ ಸಮಸ್ತತನಮೇ ನಮೋ ನಮಃ. ಕೌಶೇಯ ಪೀತವಸನಾಂ ಅರವಿಂದನೇತ್ರಾಂ ಪದ್ಮದ್ವಯಾಭಯವರೋದ್ಯತ ಪದ್ಮಹಸ್ತಾಂ ಉದ್ಯಚ್ಛತಾರ್ಕಸದೃಶೀಂ ಪರಮಾಂಕ ಸಂಸ್ಥಾಂ ಧ್ಯಾಯೇ ದ್ವಿದೀಶನತಪಾದವಿಕಾಂ ಜನಿತ್ರೀಂ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತಲಂ ಭಜೇತ್ ತಾಪತ್ರಯಾಪಹಂ. ಅನವದ್ಯಾತ್ಮಚಾರಿತ್ರ್ಯಂ ವಾದಿಕೃಜ್ಯೋತ ಭಾಸ್ಕರಂ ವಿದ್ಯಾಮಾನ್ಯ ಗುರೂನ್ ವಂದೇ ವಿದ್ಯಾ ವಿದ್ಯೋತ ಭಾಸ್ವರಂ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ನಮ್ಮ ಗುರುಗಳಾಗಿರತಕ್ಕಂತಹ ಕೀರ್ತಿಶೇಷರಾಗಿರತಕ್ಕಂತಹ ಶ್ರೀ ವಿಶ್ವೇಶತೀರ್ಥರು ಸುಮಾರು 70 ವರ್ಷಗಳ ಹಿಂದೆ ಪೂರ್ಣಪ್ರಜ್ಞ ವಿದ್ಯಾಪೀಠ ಎಂಬ ಒಂದು ಗುರುಕುಲವನ್ನು ಸ್ಥಾಪಿಸಿದರು. ಅವರ ಉದ್ದೇಶ ಮಾಧ್ವ ತತ್ವಜ್ಞಾನವನ್ನು ಎಲ್ಲ ಕಡೆ ಪ್ರಚಾರ ಮಾಡಬೇಕು ಎಂಬುದಾಗಿ. ಆ ದೃಷ್ಟಿಯಿಂದ ಇಲ್ಲಿ ಬರತಕ್ಕಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ವಸನವನ್ನಿತ್ತು. ಅಲ್ಲದೆ ಅವರಿಗೆ ಉತ್ತಮವಾಗಿರತಕ್ಕಂತಹ ವಿದ್ಯೆಯನ್ನು ಕೊಟ್ಟು ಬ್ರಹ್ಮವಿದ್ಯೆಯನ್ನು ಕೊಟ್ಟು ಅವರನ್ನು ಶ್ರೇಷ್ಠ ಪಂಡಿತರನ್ನಾಗಿ ಮಾಡಿದ್ದಾರೆ. ಈ ವಿದ್ಯಾಪೀಠದಿಂದ ಸಹಸ್ರಾರು ಮಂದಿ ವಿದ್ವಾಂಸರಾಗಿ ಈಗ ಬೇರೆ ಬೇರೆ ಊರುಗಳಲ್ಲಿ ಪ್ರವಚನಕಾರರಾಗಿ ಅಥವಾ ಪ್ರವಚನಗಳನ್ನು ಮಾಡುತ್ತಾ ಗುರುಕುಲವನ್ನು ಸ್ಥಾಪಿಸುತ್ತಾ ವಿದ್ಯಾರ್ಥಿಗಳನ್ನು ತಯಾರು ಮಾಡ್ತಕ್ಕಂಥವರಾಗಿ, ಹಾಗೆ ಎಷ್ಟೋ ಜನರು ಪೌರೋಹಿತ್ಯವನ್ನು ಮಾಡ್ತಾ ಜನೋಪಯೋಗಿ ಕೆಲಸಗಳನ್ನು ಮಾಡ್ತಾ ಪ್ರಸಿದ್ಧರಾಗಿದ್ದಾರೆ. ನಮ್ಮ ಶ್ರೀಪಾದಂಗಳವರ ಉದ್ದೇಶ ಎಲ್ಲರೂ ಕೂಡ ಮಾಧ್ವ ತತ್ವಜ್ಞಾನವನ್ನು ಪ್ರಚಾರ ಮಾಡಬೇಕು ಎಂಬುದಾಗಿ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅಲ್ಲಿ ಅಧ್ಯಯನ ಮಾಡಿರತಕ್ಕಂತಹ ಎಲ್ಲರೂ ಕೂಡ ಸೇರಿ ಪೂರ್ಣಪ್ರಜ್ಞ ವಿದ್ಯಾಪೀಠ ಪ್ರಾಕ್ತನ ವಿದ್ಯಾರ್ಥಿ ಸಂಘ ಎಂಬ ಒಂದು ಸಂಘವನ್ನು ಕಟ್ಟಿಕೊಂಡು ಸ್ವಾಮಿಯರ ಉದ್ದೇಶವನ್ನು ಈಡೇರಿಸಲಿಕ್ಕೆ ಕಟಿಬದ್ಧರಾಗಿದ್ದೇವೆ. ಈ ದೃಷ್ಟಿಯಲ್ಲಿ 2 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಮೊದಲನೇದಾಗಿ ಗ್ರಂಥ ಪ್ರಕಾಶನ ಕಾರ್ಯಕ್ರಮಗಳು. ನಮ್ಮಲ್ಲಿ ವಿದ್ಯಾಪೀಠದಲ್ಲಿ ಅಧ್ಯಯನ ಮಾಡಿರತಕ್ಕಂಥ ಶ್ರೇಷ್ಠ ಪಂಡಿತರು ತಮ್ಮ ಜ್ಞಾನವನ್ನೆಲ್ಲ ಉಪಯೋಗಿಸಿಕೊಂಡು ಶಾಸ್ತ್ರದ ಸಾರಭೂತವಾಗಿರತಕ್ಕಂತಹ ವಿಷಯಗಳ ಬಗ್ಗೆ ಪುಸ್ತಕಗಳನ್ನು ಅವರು ಬರೆದುಕೊಡ್ತಾರೆ. ಅದನ್ನು ನಾವು ಪ್ರಕಾಶನ ಮಾಡ್ತೇವೆ. ಅದರಲ್ಲಿ ಹೆಚ್ಚು ಪುಟಗಳೇನು ಇರುವುದಿಲ್ಲ. ಬೇಗ ಅವರು ಓದಿ ಮುಗಿಲಿಕ್ಕೆ ಅನುಕೂಲವಾಗುವಂತೆ 40 ಅಥವಾ 60 ಪುಟಗಳ ಚಿಕ್ಕ ಹೊತ್ತಿಗಳನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಹೆಚ್ಚು ಕಡಿಮೆ 25,000 ರಿಂದ 30,000 ಖರ್ಚಾಗ್ತದೆ. ಇದನ್ನು ಅಭಿಮಾನಿಗಳು ದೇಣಿಗೆ ಕೊಟ್ಟು ನಮ್ಮ ಕೈಯನ್ನು ಬಲಪಡಿಸ್ಬೋದು. ಹಾಗೆ ಮಾಡಿದರೆ ನಾವು ಹೆಚ್ಚೆಚ್ಚು ಪುಸ್ತಕಗಳನ್ನು ಹೊರ ತರಲಿಕ್ಕೆ ನಮಗೆ ಉತ್ಸಾಹ ಉಂಟಾಗ್ತದೆ. ಇದೊಂದು ರೀತಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ಆದರೆ ಈಗ ಇನ್ನೊಂದು ರೀತಿಯ ಕಾರ್ಯಕ್ರಮವನ್ನು ನಾವು ಆರಂಭ ಮಾಡಿದ್ದೇವೆ. ಇದು ನಮ್ಮ ಮಾಧ್ವ ತತ್ವಜ್ಞಾನವನ್ನು ಶ್ರೀಮಂತಗೊಳಿಸಲಿಕ್ಕೆ ಬೇಕಾಷ್ಟು ಜನ ಮಹನೀಯರು ಶ್ರಮಿಸಿದ್ದಾರೆ. ಆಚಾರ್ಯ ಮಧ್ವರು ಅವತಾರ ಮಾಡಿ ಉತ್ತಮವಾಗಿರತಕ್ಕಂತಹ
ಮಾಧ್ವ ತತ್ವಜ್ಞಾನವನ್ನು ನಮಗೆ ಕೊಟ್ಟಿದ್ದಾರೆ. ಅವರು ಬರೆದಕ್ಕಂತಹ ಭಾಷ್ಯಗಳಿಗೆ ಟೀಕಾಚಾರ್ಯರು, ಜಯತೀರ್ಥರು ತಮ್ಮ ಎಲ್ಲ ಸಮಯವನ್ನು ಉಪಯೋಗಿಸಿಕೊಂಡು ಒಂದು ಗುಹೆಯಲ್ಲಿ ಇದ್ದುಕೊಂಡು ಅದಕ್ಕೆ ವ್ಯಾಖ್ಯಾನ ಮಾಡಿ ನಮಗೆ ಮಹಾ ಉಪಕಾರವನ್ನು ಮಾಡಿದ್ದಾರೆ. ಹಾಗೆ ಬೇಕಾಷ್ಟು ಜನ ಯತಿವರೆಣ್ಯರು ತಮ್ಮ ಜೀವನವನ್ನು ಟಿಪ್ಪಣಿಗಳನ್ನು ಬರೆಯಲಿಕ್ಕೋಸ್ಕರ ವಿನಿಯೋಗಿಸಿಕೊಂಡು ತಮ್ಮ ಜೀವನವನ್ನು ಅವರು ಸಾರ್ಥಕ ಮಾಡಿಕೊಂಡಿದ್ದಾರೆ. ಇವರೆಲ್ಲರಿಗೂ ಕೂಡ ಕೃತಜ್ಞತೆಯನ್ನು ಅರ್ಪಿಸುವ ರೀತಿಯಿಂದ ನಾವೊಂದು ಕೃತಜ್ಞತಾ ಸಮರ್ಪಣಾ ರೂಪವಾಗಿರತಕ್ಕಂಥ ಪ್ರವಚನ ಮಾಲಿಕೆಯನ್ನು ನಾವು ಆರಂಭ ಮಾಡ್ತಾ ಇದ್ದೇವೆ. ಪ್ರಸಿದ್ಧರಾಗಿರತಕ್ಕಂತಹ ಯತಿವರೆಣ್ಯರು ಹಾಗೆ ದಾಸರುಗಳು ಇವರ ಬಗ್ಗೆ ಅವರ ಆರಾಧನಾ ದಿವಸದಲ್ಲಿ ಉಪನ್ಯಾಸವನ್ನು ಮಾಡತಕ್ಕಂತಹ ಒಂದು ಮಾಲಿಕೆಯನ್ನು ಆರಂಭ ಮಾಡ್ತಾ ಇದ್ದೇವೆ. ಇದಕ್ಕೆ ನೀವು 2,000 ರೂಪಾಯಿಯನ್ನು ಕೊಟ್ಟರೆ ಆ ಕಾರ್ಯಕ್ರಮವನ್ನು ನಿಮ್ಮ ಮೂಲಕವಾಗಿ ನಿಮ್ಮ ದೇಣಿಗೆ ಎಂಬುದಾಗಿ ಹೇಳ್ತಾ ನಾವು ಆ ಕಾರ್ಯಕ್ರಮವನ್ನು ಪ್ರಸಾರ ಮಾಡ್ತೇವೆ. 1 ಲಕ್ಷ ಕೊಟ್ಟರೆ 1 ವರ್ಷದ ಪೂರ್ತಿ ಕಾರ್ಯಕ್ರಮಗಳನ್ನು ನಿಮ್ಮ ಉದ್ದೇಶದಿಂದ ನಾವು ಪ್ರಸಾರ ಮಾಡ್ತೇವೆ. ಇವತ್ತಿನ ನಾನು ಈ ಪ್ರವಚನ ಮಾಲಿಕೆಯನ್ನು ಆರಂಭ ಮಾಡ್ತಾ ಇರತಕ್ಕಂಥವರು ಈಗಾಗಲೇ ಪ್ರಸಿದ್ಧರಾಗಿರತಕ್ಕಂತಹ ರಾಮವಿಠಲಾಚಾರ್ಯರು. ಇವರು ತಮ್ಮ ತಿಳಿ ಹಾಸ್ಯದಿಂದ ಗಂಭೀರವಾದ ವಿಷಯವನ್ನು ಕೂಡ ಬಹಳ ಜನಮನೋರಂಜಕವಾಗಿ ಹೇಳತಕ್ಕಂತಹ ಒಂದು ವಿಶಿಷ್ಟ ಶೈಲಿಯನ್ನು ಅವರು ಪಡೆದುಕೊಂಡಿದ್ದಾರೆ. ಅವರು ಇವತ್ತು ವಾದಿರಾಜರ ಬಗ್ಗೆ, ವಾದಿರಾಜ ಗುರುಸಾರ್ವಭೌಮರ ಬಗ್ಗೆ ಅವರು ಮಾತನಾಡಲಿಕ್ಕಿದ್ದಾರೆ. ವಾದಿರಾಜರ ಬಗ್ಗೆ ಎಷ್ಟು ಹೇಳಿದರೂ ಕಡಿಮೆ. ಅವರ ಶ್ಲೋಕಗಳಲ್ಲಿ ಪ್ರಾಸವಿಲ್ಲದೆ ಇರತಕ್ಕಂಥದ್ದು ಇಲ್ಲ. ಒಂದು ಚಿಕ್ಕ ಸ್ತೋತ್ರವೇ ಆಗಿರಲಿ, ಲಂಬಾಂ ಪೀತಾಂಬರ ಶ್ರೋಣಿಂ ಲಂಬಾಲಕ ಲಸನ್ಮುಖಿಂ ಬಿಂಬಾದರೋಷ್ಟಿಂ ಕಸ್ತೂರಿ ಜಂಬಾಲ ತಿಲಕಾಂಬಜೆ. ಒಂದು ಶ್ಲೋಕದಲ್ಲಿರತಕ್ಕಂಥ 4 ಪಾದಗಳಲ್ಲಿಯೂ ಕೂಡ ಅವರು ಪ್ರಾಸವನ್ನು ಕೊಡ್ತಾ ಇದ್ದಾರೆ. ಪೂನಾದಲ್ಲಿ ಮಾಘಕವಿ ಮಾಡಿರತಕ್ಕಂತಹ ಶಿಶುಪಾಲವಧ ಎಂಬ ಗ್ರಂಥ ಸರ್ವಶ್ರೇಷ್ಠ ಎಂಬುದಾಗಿ ಅದನ್ನು ಆನೆಯ ಮೇಲೆ ಮೆರವಣಿಗೆ ಮಾಡತಕ್ಕಂಥ ಸಂದರ್ಭದಲ್ಲಿ ವಾದಿರಾಜರು ನಾನೊಂದು ಗ್ರಂಥವನ್ನು ರಚನೆ ಮಾಡಿಕೊಡ್ತೇನೆ, ಅದನ್ನು ನೀವು ನೋಡಿ ತೀರ್ಮಾನ ಮಾಡಿ ಎಂಬುದಾಗಿ ರುಕ್ಮಿಣೀಶ ವಿಜಯವನ್ನು ಅತಿ ಕಡಿಮೆ ಸಮಯದಲ್ಲಿ ಅವರು ಅದನ್ನು ರಚನೆ ಮಾಡಿ ಕೊಟ್ಟಿದ್ದಾರೆ. ಕೊನೆಗೆ ಆ ಗ್ರಂಥವನ್ನು ಅಧ್ಯಯನ ಮಾಡಿರ್ತಕ್ಕಂಥ ಅಂದಿನ ಎಲ್ಲ ಕವಿಗಳು ಕೂಡ ಇದೇ ಶ್ರೇಷ್ಠವಾಗಿರತಕ್ಕಂಥ ಕಾವ್ಯ. ಯಾಕೆಂದರೆ ಅಲ್ಲಿ ಹೆಸರು ಕೂಡ ಶಿಶುಪಾಲ ವಧ ಎಂಬುದಾಗಿದೆ, ಅಷ್ಟು ಚೆನ್ನಾಗಿಲ್ಲ. ಇಲ್ಲಿ ರುಕ್ಮಿಣೀಶ ವಿಜಯ ಎಂಬುದಾಗಿ, ಅಲ್ಲದೆ ಬೇಕಾಷ್ಟು ಸ್ವಾರಸ್ಯಪೂರ್ಣವಾಗಿರತಕ್ಕಂತಹ ಕಾವ್ಯ ಶೈಲಿಯಿಂದ ಹಿಡಿದುಕೊಂಡು ಉಪಮಾದಿ ಅಲಂಕಾರಗಳಿಂದ ಇದು ವಿಶಿಷ್ಟವಾಗಿದೆ. ಆದ್ದರಿಂದ ಇದೇ ಶ್ರೇಷ್ಠವಾಗಿರತಕ್ಕಂಥ ಕಾವ್ಯ ಎಂಬುದಾಗಿ ಹೇಳಿದ್ದಾರೆ. ಹೀಗೆ ಮದುವೆಯಾಗದೇ ಇರತಕ್ಕಂಥ ವಧುವರರಿಗೆ ಅನುಕೂಲವಾಗಬೇಕಂತ ಎಂಬುದಾಗಿ ಲಕ್ಷ್ಮೀ ಶೋಭಾನವನ್ನು ಕೂಡ ಅವರು ತಯಾರು ಮಾಡಿಕೊಟ್ಟಿದ್ದಾರೆ. ಕನ್ನಡದಲ್ಲಿಯೂ ಬೇಕಾಷ್ಟು ರಚನೆಗಳನ್ನು ಮಾಡಿದ್ದಾರೆ, ತುಳುವಿನಲ್ಲಿಯೂ ಅವರು ರಚನೆಯನ್ನು ಮಾಡಿದ್ದಾರೆ, ಸಂಸ್ಕೃತದಲ್ಲಿ ಉತ್ಕೃಷ್ಟವಾಗಿರತಕ್ಕಂಥ ಗ್ರಂಥಗಳನ್ನು ಕೊಟ್ಟಿದ್ದಾರೆ. ಯುಕ್ತಿ ಮಲ್ಲಿಕಾ ಮೊದಲಾಗಿರ್ತಕ್ಕಂಥ ಶ್ರೇಷ್ಠ ಗ್ರಂಥಗಳನ್ನು ಕೂಡ ಅವರು ನಮಗೆ ಕೊಟ್ಟಿದ್ದಾರೆ. ಇಂತಹ ಸರ್ವಶ್ರೇಷ್ಠರಾಗಿರ್ತಕ್ಕಂತಹ ವಾದರಾಜ ಗುರುಸಾರ್ವಭೌಮರ ಬಗ್ಗೆ ನಮ್ಮವರೇ ಆಗಿರತಕ್ಕಂತಹ ಶ್ರೀ ರಾಮವಿಠಲಾಚಾರ್ಯರು ಒಂದೆರಡು ಮಾತುಗಳನ್ನು ಆಡಲಿಕ್ಕಿದ್ದಾರೆ. ತಾವು ಕೇಳಿ ನಮಗೆ ಈ ರೀತಿಯಾಗಿ ಪ್ರೋತ್ಸಾಹ ಮಾಡಬೇಕು ಎಂಬುದಾಗಿ ನಿಮ್ಮಲ್ಲಿ ನಾನು ಪ್ರಾರ್ಥಿಸ್ತೇನೆ. ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ ತಪೋವಿದ್ಯಾವಿರಕ್ತ್ಯಾದಿ ಸದ್ಗುಣೋಘಾಕರಾನಹಂ ವಾದಿರಾಜಗುರುನ್ ವಂದೇ ಹಯಗ್ರೀವ ಪದಾಶ್ರಯಾನ್. ಶ್ರೀಮದ್ವಾದಿರಾಜ ಗುರು ಸಾರ್ವಭೌಮರ ಮಂಗಳ ಪವಿತ್ರ ಸ್ಮರಣೆಯನ್ನು ನಿಮ್ಮೆಲ್ಲರ ಜೊತೆಯಲ್ಲಿ ಹಂಚಿಕೊಳ್ತಾ ಇದ್ದೇನೆ.
ಒಂದು ಸುವರ್ಣ ಯುಗ. ಯಾಕೆಂತಂದರೆ ವೇದಾಂತ ಸಾಮ್ರಾಜ್ಯದ, ಮಧ್ವ ಸಿದ್ಧಾಂತ ಸಾಮ್ರಾಜ್ಯದ ದೊರೆಗಳಾದ ಶ್ರೀಮದ್ ವ್ಯಾಸರಾಜರು, ಶ್ರೀಮದ್ ವಾದಿರಾಜರು, ಪುರಂದರದಾಸರು, ಕನಕದಾಸರು, ವಿಜಯೇಂದ್ರ ತೀರ್ಥರು, ಇಂಥ ಮಹಾನುಭಾವರೆಲ್ಲ ಒಂದೇ ಕಾಲಕ್ಕೆ ಬಂದು ಮೆರೆದಂತಹ ಒಂದು ಸುವರ್ಣ ಯುಗ. ಎಲ್ಲರೂ ಕೂಡ ಸಮಾಜಕ್ಕೆ ಸ್ಪಂದಿಸಿದವರು, ಶಾಸ್ತ್ರ ಪ್ರಪಂಚದಲ್ಲಿ ಅವರದೇ ಆದ ವಿಶಿಷ್ಟ ಕೊಡುಗೆಯನ್ನು ಕೊಟ್ಟವರು ಮತ್ತು ತತ್ವವಾದವನ್ನು ಚೆನ್ನಾಗಿ ಸ್ಥಾಪನೆ ಮಾಡಿ ಎಲ್ಲ ದುಸ್ತರ್ಕಗಳನ್ನು ಪ್ರಖರವಾದ ಯುಕ್ತಿ ಪ್ರಮಾಣಗಳಿಂದ ನಿರಾಕರಿಸಿದವರು. ವಿಪರೀತ ಜ್ಞಾನವನ್ನು ನಿರಾಕರಣೆ ಮಾಡಿ ತತ್ವಜ್ಞಾನವನ್ನು ಸಮಾಜಕ್ಕೆ ಹಂಚಿದವರು. ಇಂತಹ ಮಹಾನುಭಾವರು ಶ್ರೀಮದ್ ವ್ಯಾಸರಾಜರು, ಶ್ರೀಮದ್ ವಾದಿರಾಜರು ಮೊದಲಾದ ಮಹನೀಯರು. ಅವರವರ ಗ್ರಂಥಗಳದ್ದೇ ಅವರವರದೇ ಆದಂತಹ ವೈಶಿಷ್ಟ್ಯಗಳು. ಶ್ರೀಮದ್ ವ್ಯಾಸರಾಜರು ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಎಂಬುದಾಗಿ ಲೋಕಪ್ರಸಿದ್ಧವಾದ ಕೃತಿಗಳನ್ನು ರಚನೆ ಮಾಡಿದರೆ, ಶ್ರೀಮದ್ ವಾದಿರಾಜರು ಅವರದೇ ಆದ ವೈಶಿಷ್ಟ್ಯಪೂರ್ಣವಾದಂತಹ ಯುಕ್ತಿಮಲ್ಲಿಕಾ ಮೊದಲಾದ ದೊಡ್ಡ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟವರು. ಶ್ರೀಮದ್ ವಾದಿರಾಜರ ವಿಶೇಷ ಏನು ಅಂತಂದರೆ, ಅವರು ಶಾಸ್ತ್ರವನ್ನು ಕಾವ್ಯದ ಭಾಷೆಯಲ್ಲಿ ವರ್ಣಿಸಬಲ್ಲವರು, ಕಾವ್ಯದಲ್ಲೂ ಶಾಸ್ತ್ರದ ಹೂರಣವನ್ನು ತುಂಬಬಲ್ಲವರು. ಅವರ ಯುಕ್ತಿಮಲ್ಲಿಕಾ ಒಂದೇ ಗ್ರಂಥ ಅಲ್ಲ, ಅವರ ಅನೇಕ ಪದ್ಯರೂಪವಾದಂತಹ ಸಂಸ್ಕೃತ ಗ್ರಂಥಗಳು ಕಠಿಣವಾದ ಶಾಸ್ತ್ರದ ಪ್ರಮೇಯಗಳನ್ನು ಬಹಳ ಸುಂದರವಾಗಿ ನಿರೂಪಿಸುವಂತಹ ತಾತ್ವಿಕ ಗ್ರಂಥಗಳು. ಆದರೆ ಅದರ ಶೈಲಿ ಎಲ್ಲವೂ ಶಾಸ್ತ್ರದಲ್ಲಿ ಕಾವ್ಯಮಯವಾದ ಶೈಲಿ, ಕಾವ್ಯದ ರಸಭಾಷೆಯಲ್ಲಿ ಶಾಸ್ತ್ರದ ತತ್ವವನ್ನು ನಿರೂಪಿಸುವಂತಹ ಕಲೆಗಾರಿಕೆ ಅವರಿಗೆ ರಕ್ತಗತವಾಗಿತ್ತು ಅಂತಾರಲ್ಲ, ಹಾಗೆ ಅಷ್ಟು ಸುಲಭ ಸಾಧ್ಯವಾಗಿತ್ತು. ಶ್ರೀಮದ್ ವಾದಿರಾಜರು ಶ್ರೀ ವಾಗೀಶ ತೀರ್ಥರ ಅನುಗ್ರಹ ಪ್ರಸಾದದಿಂದ ಚಿನ್ನದ ಹರಿವಾಣದಲ್ಲೇ ನೆಲೆಸಿ ಭೂವರಾಹ ಎಂಬುದಾಗಿ ನಾಮಾಂಕಿತರಾಗಿ ಬಂದವರು. ಶ್ರೀ ವಾಗೀಶ ತೀರ್ಥರಿಂದ ಸನ್ಯಾಸಾಶ್ರಮವನ್ನು ಪಡೆದು ಶ್ರೀಮದ್ ವಾದಿರಾಜ ತೀರ್ಥರು ಅಂತ ಪ್ರಸಿದ್ಧಿ ಪಡೆದವರು. ಅದಲ್ಲದೆ ತಮ್ಮಲ್ಲಿ ಶರಣಾದ ಭಕ್ತರಿಗೆ ಆಪತ್ತುಗಳನ್ನು ಪರಿಹಾರ ಮಾಡಿದಂಥವರು. ತಮ್ಮ ಮಾಂತ್ರಿಕ ಶಕ್ತಿಯಿಂದ, ತಮ್ಮ ಸ್ತೋತ್ರದ ಸಾಹಿತ್ಯದಿಂದ ಸಮಾಜದ ಬವಣೆಗಳನ್ನು ಪರಿಹಾರ ಮಾಡಿದ ಮಹನೀಯರು ಶ್ರೀಮದ್ ವಾದಿರಾಜರು. ಹಸೆಮಣೆ ಮೇಲೆ ಕೂತಂತಹ ವರನ ರುಮಾಲಿನಲ್ಲಿ ಸೇರಿಕೊಂಡ ಹಾವಿನಿಂದ ಅವನು ಮೃತನಾದಾಗ ಬಂದು ಪ್ರಾರ್ಥಿಸಿದಾಗ ಲಕ್ಷ್ಮೀದೇವಿಯ ಸ್ವಯಂವರದ ಮಂಗಳ ಕಥೆಯನ್ನು ನಿರೂಪಿಸುವ ಲಕ್ಷ್ಮೀ ಶೋಭನ ಪದ್ಯವನ್ನು ರಚನೆ ಮಾಡಿ ಮಾಂಗಲ್ಯ ಯೋಗವನ್ನು ಒದಗಿಸಿಕೊಟ್ಟವರು. ಇವತ್ತಿಗೂ ಎಲ್ಲ ಸುವಾಸಿನಿಯರ ದೀರ್ಘ ಸೌಮಂಗಲ್ಯಕ್ಕೆ ಕಾರಣವಾದ ಮಹೋನ್ನತ ಮಾಂತ್ರಿಕ ಕೃತಿ ಲಕ್ಷ್ಮೀ ಶೋಭನ ಪದ. ಅದರಂತೆ ವೈಕುಂಠ ವರ್ಣನೆ ಎಂಬುದಾಗಿ ಕನ್ನಡದಲ್ಲಿ ಒಂದು ದಿವ್ಯವಾದ ಕಾವ್ಯ ರಚನೆ ಮಾಡಿ ಭಾಗವತಾದಿ ಗ್ರಂಥಗಳಲ್ಲಿ, ಆಚಾರ್ಯರ ಶಾಸ್ತ್ರಗಳಲ್ಲಿ ನಿರೂಪಿತವಾದ ವೈಕುಂಠದ ಸ್ಥಿತಿಗತಿಗಳ ವರ್ಣನೆಯನ್ನು ನಮಗೆ ಕನ್ನಡದ ಮೂಲಕ ರಚಿಸಿಕೊಟ್ಟವರು. ಅದರಂತೆ ಸ್ವಪ್ನಪದ ಎಂಬ ಕೃತಿಯ ಮೂಲಕ ಭಗವಂತ ತಮಗೆ ಸ್ವಪ್ನದಲ್ಲಿ ಉಪದೇಶ ಮಾಡಿದ ಕೃತಿಯನ್ನು ಕನ್ನಡದ ಭಕ್ತರಿಗೆ ಕನ್ನಡದಲ್ಲಿ ಪಡಿಮೂಡಿಸಿ ಅದ್ಭುತವಾದಂತಹ ಪ್ರಮೇಯಗಳನ್ನು ಆ ಮೂಲಕ ತಿಳಿಸಿಕೊಟ್ಟವರು. ಹರಿಸರ್ವೋತ್ತಮ ಸಾರ ಎಂಬ ಕೃತಿಯ ಮೂಲಕ ರಾಮೇಶ್ವರದಲ್ಲಿ ಈಶ್ವರನನ್ನು ಪ್ರತಿಷ್ಠೆ ಮಾಡಿದ ರಾಮಚಂದ್ರನ ಉದ್ದೇಶವನ್ನು, ಸಂಕಲ್ಪವನ್ನು, ಅವನ ಮಹಿಮೆಯನ್ನು, ಅವನ ಸರ್ವೋತ್ತಮತ್ವವನ್ನು ಸಾರಿ ತಿಳಿ ಹೇಳುವಂತಹ ಅದ್ಭುತವಾದ ಕೃತಿ. ಗುಂಡಕ್ರಿಯೆ ಅನ್ನುವಂತಹ ಕನ್ನಡದ ಕೃತಿಯಲ್ಲಿ ಎಲ್ಲ ಮತಗಳ ವಿಮರ್ಶೆಯನ್ನು ಮಾಡಿ ಆಚಾರ್ಯರ ಸಿದ್ಧಾಂತದ ಶ್ರೇಷ್ಠತೆಯನ್ನು ಸಾರಿ ಹೇಳಿದಂತಹ ಕೃತಿ ಗುಂಡಕ್ರಿಯೆ. ಶ್ರೀಕೃಷ್ಣನ ಬಾಲಚರಿತೆ ಎಂಬುದಾಗಿ ನೂರಾರು ಪದ್ಯಗಳ ಸರಳ ಪದ್ಯಗಳಲ್ಲಿ ದಶಮಸ್ಕಂದದಲ್ಲಿ ಬರುವ ಕೃಷ್ಣನ ಪೂರ್ಣ ಕಥೆಯನ್ನು ಸಂಗ್ರಹಿಸಿಕೊಡುವಂತಹ ದೀರ್ಘಕೃತಿಯನ್ನು ರಚನೆ ಮಾಡಿಕೊಟ್ಟವರು. ಶಾಸ್ತ್ರದಲ್ಲಿ, ಸಂಸ್ಕೃತದಲ್ಲಿ ಯುಕ್ತಿಮಲ್ಲಿಕಾ ಎಂಬ ದೊಡ್ಡ ಮೌಲಿಕ ಕೃತಿಯನ್ನು ರಚನೆ ಮಾಡಿಕೊಟ್ಟ ವಿದ್ವಾಂಸರು ಕನ್ನಡದಲ್ಲಿ ಅದೇ ತರಹದ ಅದ್ಭುತವಾದ ಕೃತಿಗಳನ್ನು ರಚನೆ ಮಾಡಿಕೊಟ್ಟವರು. ಕನ್ನಡ ಸಾಹಿತ್ಯಕ್ಕೆ ಒಂದು ತಾತ್ವಿಕತೆಯನ್ನು ತಂದುಕೊಟ್ಟವರು, ಶಾಸ್ತ್ರೀಯತೆಯನ್ನು ತಂದುಕೊಟ್ಟವರು. ಅಂತಹ ಅದ್ಭುತವಾದ
ವಿದ್ವಾಂಸರು ಶ್ರೀ ವಾದಿರಾಜ ಗುರು ಸಾರ್ವಭೌಮರು. ಪವಿತ್ರವಾದ ಪುಣ್ಯಭೂಮಿ ಭಾರತದ 4 ದಿಕ್ಕುಗಳ ಕ್ಷೇತ್ರಗಳಲ್ಲಿ ಸಂಚಾರ ಮಾಡಿ ಎಲ್ಲ ತೀರ್ಥಕ್ಷೇತ್ರಗಳ ಅಲ್ಲಿರುವ ಭಗವನ್ ಮೂರ್ತಿಗಳ ಇತರ ದೇವತಾ ಮೂರ್ತಿಗಳ ಮಹಿಮೆಯನ್ನು ಅನುಸಂಧಾನಕ್ಕೆ ಬರುವಂತೆ ತಿಳಿಸಿಕೊಟ್ಟು ತೀರ್ಥ ಪ್ರಬಂಧ ಅನ್ನುವ ದೀರ್ಘವಾದ ಪ್ರವಾಸ ಸಾಹಿತ್ಯದ ಕೃತಿಯನ್ನು ರಚನೆ ಮಾಡಿ ಅದೆಲ್ಲವೂ ಹರಿವಾಯುಗಳ ಪ್ರೀತ್ಯರ್ಥವಾಗಿ ಸಮರ್ಪಣೆ ಆಗುವಂತೆ ತೋರಿಸಿಕೊಟ್ಟವರು. ಸಮಾಜದ ಅಂಕುಡೊಂಕುಗಳನ್ನೆಲ್ಲ ಸಿದ್ಧಾಂತದ ಪ್ರತಿಪಾದನೆಗೆ ಯುಕ್ತಿಯನ್ನಾಗಿ ಬಳಸಿಕೊಂಡವರು. ಶ್ರೀ ವಾದಿರಾಜರ ತೀರ್ಥ ಪ್ರಬಂಧದ ಒಂದು ಪ್ರಸಂಗ ಬರ್ತದೆ. ಶ್ರೀ ವಾದಿರಾಜರು ಶಂಕರನಾರಾಯಣ ಕ್ಷೇತ್ರಕ್ಕೆ ಹೋಗಿದ್ದರಂತೆ. ಆ ಕ್ಷೇತ್ರದಲ್ಲಿ ಶಂಕರನ ಸನ್ನಿಧಾನ ಮತ್ತು ನಾರಾಯಣನ ಸನ್ನಿಧಾನ ಇರುವ 2 ಲಿಂಗಾಕಾರದ ಪ್ರತಿಮೆಗಳು. ಅಲ್ಲಿ ಆಗನ ಅರ್ಚಕರು ತುಂಬ ಶೈವರು, ಶಿವಭಕ್ತರು, ವಿಷ್ಣುವಿನಲ್ಲಿ ದ್ವೇಷ ಮಾಡುವಷ್ಟು ಶಿವಭಕ್ತಿಯನ್ನು ಬೆಳೆಸಿಕೊಂಡವರು. ಹಾಗಾಗಿ ನಾರಾಯಣನ ಸನ್ನಿಧಾನದ ಲಿಂಗಕ್ಕೆ ಪೂಜೆ ಸಲ್ಲಿಸದೆ ಅವರು ಬರೇ ಶಂಕರನ ಪೂಜೆಯನ್ನೇ ಅತ್ಯಂತ ವೈಭವದಿಂದ ಮಾಡ್ತಾ ಇದ್ದರು. ಆ ಊರಿನಲ್ಲಿ ವಾಸ ಮಾಡಿದ್ದ ವೈಷ್ಣವ ಭಕ್ತರಿಗೆ ಇದರಿಂದ ಬಹಳ ಮನಸ್ಸಿಗೆ ವೇದನೆಯಾಗಿತ್ತು. ಸಂಚಾರ ಕ್ರಮದಲ್ಲಿ ಬಂದ ಶ್ರೀ ವಾದಿರಾಜರಲ್ಲಿ ಮನವಿ ಮಾಡಿದರು. ಶ್ರೀ ವಾದಿರಾಜರು ಆ ಎಲ್ಲ ಅರ್ಚಕರನ್ನು ಕರೆಸಿದರು. ವಾದಿರಾಜರು ಆ ಅರ್ಚಕರಿಗೆ ಹೇಳ್ತಾ ಇದ್ದಾರೆ, ನೀವೆಲ್ಲರೂ ಕೂಡ ಮಧ್ವ ಸಿದ್ಧಾಂತವನ್ನು ಅನುಸರಿಸಿದ್ದೀರಿ ಅಂತ ವರ್ತಮಾನ ಬಂತು, ನನಗೆ ಬಹಳ ಸಂತೋಷ ಆಯಿತು ಅಂದರು. ಈ ಮಾತು ಕೇಳಿ ಅವರು ಗಾಬರಿಯಾದರು. ನಾವು ಶಿವನ ಸರ್ವೋತ್ತಮತ್ವವನ್ನು ಹೇಳಿಕೊಂಡು ನಾರಾಯಣನಿಗೆ ಪೂಜೆಯೇ ಮಾಡದೇ ಇರತಕ್ಕಂಥವರು ನಾವು ಹೇಗೆ ಮಧ್ವ ಸಿದ್ಧಾಂತವನ್ನು ಅನುಸರಿಸ್ತಾ ಇದ್ದೇವೆ ಅಂತ ಅವರ ಮುಖದಲ್ಲಿ ಆತಂಕ ಕಾಡಿತು. ಶ್ರೀ ವಾದಿರಾಜರಂದರು, ನಾರಾಯಣನ ಸನ್ನಿಧಾನ ಇರುವ ಲಿಂಗಕ್ಕೆ ಸರಿಯಾಗಿ ಪೂಜೆ ಮಾಡದೆ ಶಂಕರನ ಸನ್ನಿಧಾನ ಇರುವ ಲಿಂಗಕ್ಕೆ ಭಾರೀ ಪೂಜೆ ಮಾಡಿ ಶಂಕರ ಬೇರೆ ನಾರಾಯಣ ಬೇರೆ ಅಂತ ತೋರಿಸಿಕೊಟ್ಟ ಮಹನೀಯರು ನೀವೆಲ್ಲ. ಇದೇ ನಮ್ಮ ಮಧ್ವ ಸಿದ್ಧಾಂತ. ಹಾಗೆ ಅಂತ ತೋರಿಸಿದಾಗ ಕಡೆ ಪಕ್ಷ ಈ ಅಪವಾದ ಪರಿಹಾರಕ್ಕೋಸ್ಕರವಾದರೂ ಅವರು ಸರಿಯಾಗಿ ಪೂಜೆ ಮಾಡಬೇಕಾದ ಅನಿವಾರ್ಯತೆ ಅವರಿಗೆ ಒದಗಿ ಬಂತು. ಜೊತೆಯಲ್ಲಿ ಇನ್ನೊಂದು ಮಾತು ಹೇಳ್ತಾರೆ, ದ್ವಾಸುಪರ್ಣ ಸೈಜಾ ಸಖಾಯ ಅಂತ ಒಂದು ಶ್ರುತಿ ಇದೆ. ಒಂದು ಮರದಲ್ಲಿ 2 ಹಕ್ಕಿಗಳಿದೆ. ಒಂದು ಹಕ್ಕಿ ಆ ಮರದ ಹಣ್ಣನ್ನು ತಿಂದು ತಿಂದು ಬಡವಾಗಿದೆ, ಮತ್ತೊಂದು ಹಕ್ಕಿಯ ಹಣ್ಣು ತಿನ್ನದೇ ಪರಿಪುಷ್ಟವಾಗಿದೆ ಅಂತ ಈ ವೇದ ಮಂತ್ರದ ಅರ್ಥ. ಈ ವೇದ ಮಂತ್ರದ ಅರ್ಥದ ಅಭಿಪ್ರಾಯ, ದೇಹ ಅನ್ನುವ ಒಂದು ವೃಕ್ಷದಲ್ಲಿ ಜೀವಾತ್ಮ ಪರಮಾತ್ಮ ಎಂಬ 2 ಹಕ್ಕಿಗಳಿವೆ. ಜೀವಾತ್ಮ ಕರ್ಮಫಲವನ್ನು ಉಂಡು ಉಂಡು ಕೃಶವಾಗಿದ್ದಾನೆ, ಪರಮಾತ್ಮ ಕರ್ಮಫಲವನ್ನು ಉಣ್ಣದೇ ಪರಿಪುಷ್ಟನಾಗಿದ್ದಾನೆ ಅಂತ ಇದರ ಅಂತರಾರ್ಥ. ಈ ಶ್ರುತಿಯ ಅರ್ಥದ ಪ್ರಾತ್ಯಕ್ಷಿಕೆಯನ್ನು ನಾವು ಕಾಣಬೇಕು ಅಂತ ಯಾರಾದರೂ ಬಯಸಿದರೆ ಅವರನ್ನು ನಿಮ್ಮ ಊರಿಗೆ ಕಳುಹಿಸಿಕೊಡ್ತೇವೆ ಅಂತಂದರು ಅವರು. ಯಾಕೆಂದರೆ ಶಂಕರನಾರಾಯಣ ಅನ್ನುವ ಒಂದು ಕ್ಷೇತ್ರ, ಅದರಲ್ಲಿ 2 ಹಕ್ಕಿಗಳು, ಶಂಕರ ಮತ್ತು ನಾರಾಯಣ ಅಂತ. ಶಂಕರನಿಗೆ ಬೇಕಾದಷ್ಟು ನೈವೇದ್ಯ ಮಾಡಿ ನೀವು ಪೂಜೆ ಸಲ್ಲಿಸಿದ್ದೀರಿ. ಆದರೂ ಅಲ್ಲಿ ವಿಶೇಷ ಅಂತಂದರೆ ನಾರಾಯಣ ಸನ್ನಿಧಾನದ ಲಿಂಗಾಕಾರದ ಪ್ರತಿಮೆ ಗಾತ್ರದಲ್ಲಿ ಸ್ವಲ್ಪ ದೊಡ್ಡದು, ಶಂಕರನ ಸನ್ನಿಧಾನ ಇರುವ ಲಿಂಗಾಕಾರದ ಪ್ರತಿಮೆ ಗಾತ್ರದಲ್ಲಿ ಸ್ವಲ್ಪ ಸಣ್ಣದು. ಹಾಗಾಗಿ ನೀವು ಹಾಕಿರುವ ಬೇಕಾದಷ್ಟು ನೈವೇದ್ಯವನ್ನು ಉಂಡರೂ ಶಂಕರ ಕೃಶವಾಗಿದ್ದಾನೆ. ಅಂದರೆ ಶಂಕರ ಸನ್ನಿಧಾನದ ಲಿಂಗ ಕೃಶವಾಗಿದೆ. ನೀವು ನೈವೇದ್ಯವನ್ನೇ ಮಾಡದೇ ಹೋದರೂ ಕೂಡ ನಿಮ್ಮ ನೈವೇದ್ಯವನ್ನು ಸ್ವೀಕಾರ ಮಾಡದೆಯೂ ನಮ್ಮ ನಾರಾಯಣನ ಸನ್ನಿಧಾನ ಇರತಕ್ಕ ಲಿಂಗಾಕಾರದ ಪ್ರತಿಮೆ ಸ್ಥೂಲವಾಗಿದೆ. ಆ ಶ್ರುತಿಯ ಅರ್ಥವನ್ನು ಪ್ರಾತ್ಯಕ್ಷಿಕವಾಗಿ ಕಾಣಲಿಕ್ಕೆ ನಿಮ್ಮ ಹತ್ರ ಕಳುಹಿಸಿಕೊಡ್ತೇನೆ ಅಂತ ವಾದಿರಾಜರಂದ್ರಂತೆ. ಹೀಗೆ ಶ್ರೀ ವಾದಿರಾಜರು ಸಮಾಜದ ನಡವಳಿಕೆಯ ಅಂಕುಡೊಂಕುಗಳನ್ನು ಯುಕ್ತಿಗಳನ್ನಾಗಿ ಬಳಸಿ ಅವರು ತತ್ವವನ್ನು ಪ್ರತಿಪಾದನೆ ಮಾಡುವುದರಲ್ಲಿ ಬಹಳ ನಿಷ್ಣಾತರು. ಅದರಂತೆ ಸ್ವಪ್ನಪದ ಅನ್ನುವ ಕೃತಿಯಲ್ಲಿ ಇದೇ ತರಹದ ಇನ್ನೊಂದು ಅಂಶವನ್ನು ಹೇಳ್ತಾರೆ. ರುದ್ರದೇವರ ತಪಸ್ಸು ಮಾಡಿ ಕೃಷ್ಣ ಸಂತಾನವನ್ನು ಪಡೆದ ಅಂತ ಒಂದು ಪ್ರಸಿದ್ಧವಾದ ಕಥೆ. ಶಿವನನ್ನು ಪೂಜೆ ಮಾಡಿ ಅವನ ಅನುಗ್ರಹದಿಂದ ಕೃಷ್ಣ ಸಂತಾನ ಪಡೆದ, ಆದ್ದರಿಂದ ಶಿವ ಸರ್ವೋತ್ತಮ, ಕೃಷ್ಣ ಸರ್ವೋತ್ತಮ ಅಲ್ಲ ಅಂತ ಒಂದು ವಾದ ಮಂಡಿಸಿದರು ಕೆಲವರು. ವಾದಿರಾಜರಂದರು, ನೀವೆಲ್ಲರೂ ಕೂಡ ಈ ವಾದವನ್ನು ಮಂಡಿಸುವ ಮೂಲಕ ಹರಿಹರರು ಜೀವಬ್ರಹ್ಮರು ಬೇರೆ ಬೇರೆ ಅಂತ ಸಮರ್ಥನೆ ಮಾಡ್ತಾ ಇದ್ದೀರಲ್ಲ, ಬಹಳ ಸಂತೋಷ ಆಯಿತು ಅಂತಂದರು. ಯಾಕೆಂದರೆ ಕೃಷ್ಣ ತಪಸ್ಸು ಮಾಡಿದವನು, ಶಿವ ವರ ಕೊಟ್ಟವನು, ಅಂದಮೇಲೆ ಕೃಷ್ಣ ಬೇರೆ ಶಿವ ಬೇರೆ ಅಂತ ನೀವು ಸಮರ್ಥನೆ ಮಾಡಿದರಲ್ಲ, ಅದೇ ನಮ್ಮ ಮಧ್ವ ಸಿದ್ಧಾಂತ, ತುಂಬ ಸಂತೋಷ ಆಯಿತು ಅಂದರು. ಕೊನೆಗೆ ಅವರು ಗಾಬರಿಯಾಗಿ ಇಲ್ಲ ಇಲ್ಲ ಇದು ಬರೀ ಲೀಲೆ ಎಂದರು. ಅದೇ ನಮ್ಮ ಮಧ್ವ ಸಿದ್ಧಾಂತ. ಕೃಷ್ಣ ಕೈಲಾಸಕ್ಕೆ ಹೋಗಿ ತಪಸ್ಸು ಮಾಡಿ ಶಿವ ಸಂತಾನವನ್ನು ಪಡೆದದ್ದು ಬರೀ ಲೀಲೆ ಅನ್ನುವುದೇ ಆಚಾರ್ಯರ ಸಿದ್ಧಾಂತ.
ಈಗಲೂ ನೀವು ಆಚಾರ್ಯರ ಸಿದ್ಧಾಂತವನ್ನೇ ಅನುಸರಿಸ್ತಾ ಇದ್ದೀರಿ, ಬಹಳ ಸಂತೋಷ ಹಾಗೆ ಅಂತಂದರು. ಭಗವಂತನನ್ನು ಒಪ್ಪಿ ಭಗವಂತನ ಸೃಷ್ಟಿಯಾದ ಪ್ರಪಂಚವನ್ನೇ ಅಲ್ಲಗೆಳೆಯುವಂತಹ ಮಾಯಾವಾದವನ್ನು ವಿಮರ್ಶೆ ಮಾಡ್ತಾ ಶ್ರೀ ವಾದರಾಜರಂತಾರೆ, ಯಾವತ್ತೂ ನಮ್ಮ ತತ್ವ ನಿರೂಪಣೆ ಭಗವಂತನ ಪ್ರಶಂಸೆಯಲ್ಲಿ ಪರ್ಯವಸಾನ ಆಗಬೇಕು, ಭಗವಂತನ ನಿಂದನೆಯಲ್ಲಿ ಪರ್ಯವಸಾನ ಆಗಬಾರದು. ಭಗವಂತನನ್ನು ಒಪ್ಪಿ ಅವನ ನಿರ್ಮಾಣದ ಈ ಪ್ರಪಂಚವನ್ನು ಸುಳ್ಳು ಅಂತ ಹೇಳಿದರೆ ಏನಾಗತ್ತೆ? ಒಂದು ಊರಿನಲ್ಲಿ ಒಬ್ಬನಿಗೆ ಸನ್ಮಾನ ಕಾರ್ಯಕ್ರಮ, ಆ ಸನ್ಮಾನ ಮಾಡಿಸಿಕೊಳ್ಳುವ ವ್ಯಕ್ತಿಯ ಬಗ್ಗೆ ಒಬ್ಬರು ಅಭಿನಂದನೆ ಭಾಷಣ ಮಾಡ್ತಾ ಇದ್ದಾರೆ. ಏನು ಮಾಡಿದ್ರು? ಈ ವ್ಯಕ್ತಿ ನಮ್ಮ ಊರಿನಲ್ಲಿ ಬಹಳ ವರ್ಷಗಳಿಂದ ಖೋಟಾ ನೋಟುಗಳನ್ನು ಪ್ರಿಂಟ್ ಮಾಡ್ತಾ ಇದ್ದಾರೆ, ಅದಕ್ಕಾಗಿ ನಾವು ಈ ದಿವಸ ಅವ್ರನ್ನ ಅಭಿನಂದಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಆ ವ್ಯಕ್ತಿಯ ಅಭಿನಂದನೆಯೋ ಸನ್ಮಾನವೋ ಅಪಮಾನವೋ ಯೋಚನೆ ಮಾಡ್ರಿ. ಹಾಗೆ ಭಗವಂತನನ್ನು ನಾವು ಅಭಿನಂದನೆ ಮಾಡ್ತಾ, ದೇವರು ಸಾಮಾನ್ಯ ಅಲ್ಲ, ಇಂತಹ ಖೋಟಾ ಪ್ರಪಂಚವನ್ನು ಸೃಷ್ಟಿ ಮಾಡಿದ ಮಹಾಮಹಿಮ ಅಂತಂದರೆ ಇದು ದೇವರ ನಿಂದನೆಯಲ್ಲಿ ಪರ್ಯವಸಾನ ಆಗತ್ತೆ. ಆದ್ದರಿಂದ ನಮ್ಮ ತತ್ವ ನಿರೂಪಣೆ ಭಗವಂತನ ಸ್ತೋತ್ರದಲ್ಲಿ ಪ್ರಶಂಸೆಯಲ್ಲಿ ಪರ್ಯವಸಾನ ಆಗಬೇಕೇ ಹೊರತು ಅವನ ನಿಂದನೆಯಲ್ಲಿ ಪರ್ಯವಸಾನ ಆಗಬಾರದು. ಆದ್ದರಿಂದ ಭಗವಂತನು ನಿರ್ಮಾಣ ಮಾಡಿರುವ ಪ್ರಪಂಚವನ್ನು ಸತ್ಯ ಅಂತ ಒಪ್ಪಬೇಕು ಎಂಬುದಾಗಿ ಜಗತ್ ಸತ್ಯತ್ವವನ್ನು ಈ ರೀತಿಯಲ್ಲಿ ವಾದರಾಜರು ಯುಕ್ತಿಯಿಂದ ಪ್ರತಿಪಾದನೆ ಮಾಡ್ತಾರೆ. ಭಗವಂತ ಸಾಕಾರನೋ ನಿರಾಕಾರನೋ ಅಂತ ಇನ್ನೊಂದು ತಾತ್ವಿಕ ಪ್ರಪಂಚದ ಗೊಂದಲ. ಕೆಲವರು ಭಗವಂತ ನಿರಾಕಾರ ಅಂತ ಹೇಳ್ತಾರೆ. ಅವರ ವಾದದ ಮೂಲ ಏನು ಅಂದರೆ, ಯಾರಿಗೆ ಶರೀರ ಇದೆ ಅವರೆಲ್ಲರಿಗೂ ಕೂಡ ಜನನ ಮರಣಗಳು ದುಃಖ ದುಮ್ಮಾನಗಳು ಎಲ್ಲ ಇದೆ. ದೇವರಿಗೂ ಶರೀರ ಒಪ್ಪಿದರೆ ಅವನಿಗೂ ಜನನ ಮರಣ ದುಃಖ ದುಮ್ಮಾನಾದಿಗಳನ್ನು ಒಪ್ಕೊಳ್ಬೇಕಾಗತ್ತೆ. ಆದ್ದರಿಂದ ದೇವರಿಗೆ ಶರೀರ ಇಲ್ಲ ಅಂದರೆ ದೇವರಿಗೆ ಶರೀರ ಬೇಕೋ ಬೇಡವೋ ಅಂತ ಇವರು ತೀರ್ಮಾನ ಮಾಡೋರು. ದೇವರ ಅನುಕಂಪ ನಮ್ಮ ಮೇಲಲ್ಲ, ನಮ್ಮ ಅನುಕಂಪವೇ ದೇವರ ಮೇಲೆ. ಪಾಪ ದೇವರಿಗೆ ದುಃಖ ಬರಬಾರದು, ಆದ್ದರಿಂದ ಅವನಿಗೆ ಶರೀರ ಬೇಡ ಅನ್ನುವ ರೀತಿಯಲ್ಲಿ ಇವರ ವಿವರಣೆ ಇದೆ. ಆದರೆ ವಾದರಾಜರಂತಾರೆ, ಭಗವಂತನಿಗೆ ಶರೀರ ಒಪ್ಪಿದರೆ ಜನನ ಮರಣಾದಿ ದುಃಖಗಳೆಲ್ಲ ಸಂಭವಿಸಬಹುದಾದ್ದರಿಂದ ಅವನಿಗೆ ಶರೀರವೇ ಇಲ್ಲ ಅಂತ ಹೇಳಿದರೆ ಏನಾಗತ್ತೆ? ಶಾಸ್ತ್ರದಲ್ಲಿ ಅದಕ್ಕೆ ಉತ್ತರ ಕೊಡ್ತಾರೆ. ಭಗವಂತನಿಗೆ ಶರೀರ ಇದೆಯೋ ಇಲ್ಲವೋ ಅಂತಂದರೆ ಶರೀರ ಇದೆ ಅಂತ ಸಿದ್ಧಾಂತ. ಶರೀರ ಒಪ್ಪಿದರೆ ಜನನ ಮರಣಾದಿ ದುಃಖಗಳು ಬರಬೇಕಲ್ಲ ಅಂದರೆ ನಿಮ್ಮ ವ್ಯಾಪ್ತಿಯನ್ನು ಸ್ವಲ್ಪ ಸರಿ ಮಾಡ್ಕೋಬೇಕು. ಪಾಂಚಭೌತಿಕ ಶರೀರ ಇದ್ದವರಿಗೆಲ್ಲ ಜನನ ಮರಣಾದಿಗಳು ಅಂತ ನಿಮ್ಮ ವ್ಯಾಪ್ತಿಯನ್ನು ಸರಿಪಡಿಸಿಕೊಂಡ್ರೆ ಭಗವಂತನಿಗೆ ಪಾಂಚಭೌತಿಕ ಶರೀರ ಇಲ್ಲ, ಆದ್ದರಿಂದ ಜನನ ಮರಣಾದಿಗಳಿಲ್ಲ ಎಂಬುದಾಗಿ ಭಗವಂತನ ವ್ಯಕ್ತಿತ್ವದ ಒಂದು ಪ್ರತಿಪಾದನೆಗೆ ಸುಲಭ ಆಗತ್ತೆ. ವಾದರಾಜರಂತಾರೆ, ಭಗವಂತನಿಗೆ ಆಕಾರವೇ ಇಲ್ಲ ಅಂತಾದರೆ ಭಕ್ತರು ಭಗವಂತ ನಿನ್ನ ದರ್ಶನ ಕೊಡು ನಮಗೆ ಅಂತ ಭಕ್ತರೆಲ್ಲ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದರೆ ಆಗ ಭಗವಂತ ನನಗೂ ನಿಮಗೆ ದರ್ಶನ ಕೊಡಬೇಕು ಅಂತ ಅಪೇಕ್ಷೆ, ಆದರೆ ಏನು ಮಾಡಲಿ, ನನಗೆ ಶರೀರವೇ ಇಲ್ಲ ಅಂತ ದೇವರೇ ಪರಿತಪಿಸುವಂತಹ ಸ್ಥಿತಿ ನಿರ್ಮಾಣ ನಿಮ್ಮ ವಾದ. ಜೊತೆಯಲ್ಲಿ ವಾದರಾಜರು ಯುಕ್ತಿ ಮಲ್ಲಿಕೆಯಲ್ಲಿ ಹೇಳ್ತಾರೆ, ಪ್ರಪಂಚದಲ್ಲಿ ಒಂದೊಂದು ಅಂಗಗಳು ಊನವಾಗಿದ್ದರೆ ಕುಂಟ ಕುರುಡ ಕಿವುಡ ಮೂಕ ಅಂತ ನಾವು ಅಂಗವೈಕಲ್ಯವನ್ನು ತೋರಿಸುವಂತಹ ಪದಗಳನ್ನು ಬಳಸ್ತೇವೆ. ಭಗವಂತನಿಗೆ ಯಾವ ಆಕಾರವೇ ಇಲ್ಲ, ಯಾವ ಶರೀರವೇ ಇಲ್ಲ ಅಂತಾದರೆ ಆ ಭಗವಂತ ಸರ್ವಾಂಗ ವಿಕಲನಾಗ್ತಾನೆ. ಕಣ್ಣು ಒಂದು ಇಲ್ಲದೆ ಹೋದರೆ ಅವನನ್ನು ಕುರುಡ ಅಂತೇವೆ, ಕಿವಿ ಕೇಳಿದರೆ ಕಿವುಡ ಅಂತೇವೆ, ಮಾತು ಬರದೆ ಹೋದರೆ ಮೂಕ ಅಂತೇವೆ. ಆದರೆ ಭಗವಂತ ಕುಂಟನೂ ಹೌದು, ಕಿವುಡನೂ ಹೌದು, ಕುರುಡನೂ ಹೌದು, ಮೂಕನೂ ಹೌದು. ಈ ಎಲ್ಲ ಅಂಗವೈಕಲ್ಯಗಳು ದೇವರಲ್ಲಿ ಬಂತು ಅಂತಾಗತ್ತೆ. ಆಗ ದೇವರ ನಿಂದನೆಯಲ್ಲಿ ಈ ನಿರೂಪಣೆ ಪರ್ಯವಸಾನ ಆಗತ್ತೆ. ಆದ್ದರಿಂದ ಹಾಗೆ ಹೇಳಬಾರ್ದು. ಭಗವಂತನಿಗೆ ಸಚ್ಚಿದಾನಂದ ಸ್ವರೂಪವಾದ ಅಪರಾಕೃತ ಸ್ವರೂಪ ಶರೀರ ಇದೆ. ಆದ್ದರಿಂದ ಭಗವಂತನಿಗೆ ಶರೀರ ಇದೆ ಅನ್ನುವುದು ಸತ್ಯ, ಪ್ರಾಕೃತ ಶರೀರ ಇಲ್ಲ ಅನ್ನೋ ಅರ್ಥದಲ್ಲಿ ನಿರಾಕಾರ ಅನ್ನುವುದು ಸತ್ಯ. ನೀರಿಗೆ ಯಾವ ಆಕಾರ? ನೀರನ್ನು ನಾವು ಯಾವ ಪಾತ್ರೆಗೆ ಹಾಕ್ತೇವೆ ಆ ಪಾತ್ರೆಯ ಆಕಾರ. ಲೋಟಕ್ಕೆ ಹಾಕಿದರೆ ಲೋಟದ ಆಕಾರ, ಬಿಂದಿಗೆಗೆ ಹಾಕಿದರೆ ಬಿಂದಿಗೆಯ ಆಕಾರ. ಆಗ ಭಗವಂತ ಎಲ್ಲ ವಸ್ತುಗಳೊಳಗೆ ಅಂತರ್ಯಾಮಿಯಾಗಿದ್ದಾನೆ. ಎಲ್ಲ ವಸ್ತುಗಳ ಆಕಾರವೂ ಅವನಿಗಿದೆ, ಆದರೆ ಅದೆಲ್ಲವೂ ಕೂಡ ಅಪ್ರಾಕೃತವಾಗಿದೆ. ಈ ಉದಾಹರಣೆ ಒಳಗೆ ಸ್ವಲ್ಪ ವ್ಯತ್ಯಾಸ ಗಮನಿಸ್ಬೇಕು ನಾವು. ಲೋಟ ಹಾಗಿರೋದ್ರಿಂದ ನೀರಿಗೆ ಆ ಆಕಾರ, ತಂಬಿಗೆ ಹಾಗಿರುವುದರಿಂದ ನೀರಿಗೆ ಆ ಆಕಾರ. ಇಲ್ಲಿ ಹಾಗಲ್ಲ, ಭಗವಂತ ಆ ಆಕಾರದಿಂದ ಇರುವುದರಿಂದ ಆ ವಸ್ತುವಿಗೆ ಆ ಆಕಾರ. ಹೀಗೆ ಭಗವಂತನ ಆಕಾರದಿಂದಾಗಿ ವಸ್ತುವಿಗೆ ಆಕಾರಗಳು. ಹೀಗೆ ಭಗವಂತ ಎಲ್ಲ ವಸ್ತುಗಳೊಳಗೆ ಸರ್ವಾಕಾರನಾಗಿದ್ದಾನೆ. ಅವನು ನಿರಾಕಾರನೂ ಹೌದು, ಸಾಕಾರನೂ ಹೌದು, ಸರ್ವಾಕಾರನೂ ಹೌದು.
ಹೀಗೆ ತತ್ವದ ನಿರೂಪಣೆಯನ್ನು ಬಹಳ ಸರಳವಾಗಿ ಯುಕ್ತಿಗಳಿಂದ ಶ್ರೀ ವಾದಿರಾಜರು ನಿರೂಪಣೆ ಮಾಡ್ತಾರೆ. ಅನೇಕ ಹರಿದಾಸರು, ಅನೇಕ ಅಪರೋಕ್ಷ ಜ್ಞಾನಿಗಳಾದ ಹರಿದಾಸರು, ಯತಿಗಳು ಶ್ರೀಮದ್ ವಾದಿರಾಜರು ಭಾವಿ ಸಮೀರರು ಅಂತ ಹೇಳಿ ಮುಕ್ತ ಕಂಠದಿಂದ ಸಪ್ರಮಾಣವಾಗಿ ಸಮರ್ಥನೆ ಮಾಡಿದ್ದಾರೆ. ಅಂತಹ ಭಾವಿ ಸಮೀರರು ಎಂಬುದಾಗೇ ಪ್ರಸಿದ್ಧರಾದಂತಹ ಶ್ರೀಮದ್ ವಾದಿರಾಜರ ಚರಿತ್ರೆ ಅತ್ಯಂತ ರೋಮಾಂಚಕಾರಿಯಾದದ್ದು. ಅನೇಕ ಕಡೆಗಳಲ್ಲಿ ಅವರು ಸಮಾಜವನ್ನು ಮಾತ್ರ ಪರಿವರ್ತನೆ ಮಾಡಿದ್ದಲ್ಲ, ವಿಗ್ರಹಗಳನ್ನೇ ಪರಿವರ್ತನೆ ಮಾಡಿದ್ದಾರೆ. ಒಂದು ಬುದ್ಧನ ವಿಗ್ರಹ ಅವರ ಸಂಕಲ್ಪದಂತೆ ಅದು ವಿಠ್ಠಲನ ವಿಗ್ರಹ ಆದ ಕಥೆಯನ್ನು ನಾವು ಅವರ ಚರಿತ್ರೆಯಲ್ಲಿ ಕೇಳ್ತೇವೆ. ಗಣಪತಿಯನ್ನು ಮಾಡಬೇಕು ಅಂತ ಎರಕ ಹೊಯ್ದರೆ ಅದು ಹೈಗ್ರೀವ ಮೂರ್ತಿಯಾಗಿ ಪರಿವರ್ತನೆ ಆದದ್ದನ್ನು ನಾವು ಕಾಣ್ತೇವೆ. ಹೀಗೆ ಅನೇಕ ಶಿಲ್ಪಿಗಳ ಮೂಲಕ ರಚನೆಯಾದ ವಿಗ್ರಹಗಳಲ್ಲೇ ಪರಿವರ್ತನೆಯನ್ನು ತಂದಂತಹ ಮಹನೀಯರು ಶ್ರೀಮದ್ ವಾದಿರಾಜರು ತಮ್ಮ ವ್ಯಕ್ತಿತ್ವದ ಪ್ರಭಾವದಿಂದ ಅನೇಕ ಸಮಾಜವನ್ನು ಮಾಧ್ವ ಸಿದ್ಧಾಂತಕ್ಕೆ ಒಳಪಡಿಸಿಕೊಂಡವರು, ಸೇರಿಸಿಕೊಂಡವರು. ಇಂತಹ ಶ್ರೀಮದ್ ವಾದಿರಾಜರ ದಿವ್ಯ ಸ್ಮರಣೆಯನ್ನು ನಾವು ಅವಶ್ಯವಾಗಿ ಮಾಡಿಕೊಳ್ಳಬೇಕು. ಅವರ ತಾಯಿಯವರು ತನಗೆ ಗಂಡು ಮಗು ಆದರೆ ಭೂವರಾಹನಿಗೆ ಲಕ್ಷಾಭರಣವನ್ನು ಸಮರ್ಪಣೆ ಮಾಡ್ತೇನೆ ಅಂತ ಹರಸಿಕೊಂಡಿದ್ದರು. ಅವರ ಆರ್ಥಿಕ ಸ್ಥಿತಿಗತಿಗಳಲ್ಲಿ ಅದೆಲ್ಲ ಅಸಾಧ್ಯವಾದ ಮಾತು. ಆದರೆ ತಾಯಿಯ ಕೋರಿಕೆಯನ್ನು, ಹರಕೆಯನ್ನು ಶ್ರೀಮದ್ ವಾದಿರಾಜರು ಮಹಾಭಾರತದ ಪದಗಳಿಗೆ ವ್ಯಾಖ್ಯಾನ ಮಾಡಿ ಅವರು ಲಕ್ಷಾಲಂಕಾರ ಅನ್ನುವ ಗ್ರಂಥವನ್ನು ರಚನೆ ಮಾಡಿ ಇದನ್ನೇ ಭಗವಂತನಿಗೆ ಆಭರಣವಾಗಿ ಸಮರ್ಪಣೆ ಮಾಡಿದಂತಹ ಮಹನೀಯರು. ಆ ಶಾಸ್ತ್ರದ ಪದಗಳಿಗೆ ವ್ಯಾಖ್ಯಾನಿಸುವುದೇ ಭಗವಂತನಿಗೆ ಇಷ್ಟವಾದ ಆಭರಣ ಎಂಬುದಾಗಿ ಅವರು ತೋರಿಸಿಕೊಟ್ಟವರು. ವಿದ್ವತ್ ಸಭೆಯಲ್ಲಿ ಎಲ್ಲ ವಿದ್ವಾಂಸರ ವಾದ ವಿಚಾರಗಳನ್ನೆಲ್ಲ ವಿಮರ್ಶೆ ಮಾಡಿ ಅದನ್ನೆಲ್ಲ ನಿರಾಕರಣೆ ಮಾಡಿ ತತ್ವವಾದವನ್ನು ಸ್ಥಾಪನೆ ಮಾಡಿ ಪ್ರಸಂಗಾಭರಣ ತೀರ್ಥರು ಅಂತ ವಿಶೇಷವಾದ ಸನ್ಮಾನಕ್ಕೆ ಪಾತ್ರರಾದವರು. ಬೇರೆ ಬೇರೆ ಪ್ರಸಿದ್ಧವಾದ ಭಾರತೀಯ ಕವಿಗಳ ಸಾಹಿತ್ಯಕ್ಕೆ ಶ್ರೇಷ್ಠ ಸಾಹಿತ್ಯ ಅನ್ನುವಂತಹ ಮನ್ನಣೆ ಸಿಗುವಂತಹ ಸಂದರ್ಭದಲ್ಲಿ ರುಕ್ಮಿಣೀಶ ವಿಜಯ ಅನ್ನುವಂತಹ ಮಹಾಕಾವ್ಯವನ್ನು ಕೆಲವೇ ದಿವಸದಲ್ಲಿ ರಚನೆ ಮಾಡಿ ಆ ಎಲ್ಲ ಇತರ ಕಾವ್ಯಗಳನ್ನು ಮೀರಿ ಇದು ಅತ್ಯಂತ ಎತ್ತರದ ಪ್ರಶಸ್ತಿಗೆ, ಸನ್ಮಾನಕ್ಕೆ ಪಾತ್ರವಾಯಿತು. ಅಂತಹ ರುಕ್ಮಿಣೀಶ ವಿಜಯ ಕೃಷ್ಣನ ಮಂಗಳ ಕಥೆಯನ್ನು ನಿರೂಪಣೆ ಮಾಡ್ತಕ್ಕಂಥದ್ದು. ಬೇರೆ ಕವಿ ಶಿಶುಪಾಲ ವಧ ಅಂತ ಹೆಸರಿಟ್ಟರೆ ಅದೇ ಕಥೆಯನ್ನು ಅದೇ ಕೃಷ್ಣನ ಕಥೆಯನ್ನು ಶ್ರೀಮದ್ ವಾದಿರಾಜರು ನಿರೂಪಣೆ ಮಾಡಿ ಅದಕ್ಕೆ ರುಕ್ಮಿಣೀಶ ವಿಜಯ ಅಂತ ಹೇಳಿ ಸುಂದರವಾದ ನಾಮಕರಣ ಮಾಡಿ ಹೆಸರಿನಿಂದಲೇ ಇತರ ಕಾವ್ಯವನ್ನು ಮೀರಿಸುವಂತಹ ಹೆಚ್ಚುಗಾರಿಕೆಯನ್ನು ಶ್ರೀ ವಾದಿರಾಜರು ತೋರಿಸಿಕೊಟ್ಟಿದ್ದಾರೆ. ವಾದಿರಾಜರು ಉತ್ಪ್ರೇಕ್ಷೆಯಲ್ಲಿ ಅತ್ಯಂತ ಪ್ರಸಿದ್ಧರಾದವರು. ಅವರು ಉಪಮಾ ಕಾಳಿದಾಸಸ್ಯ ಅಂತ ನಾವು ಬೇರೆ ಬೇರೆ ಕವಿಗಳ ಬಗ್ಗೆ ಕೇಳ್ತೇವೆ. ಹಾಗೆ ಉತ್ಪ್ರೇಕ್ಷ ವಾದಿರಾಜಸ್ಯ ಎಂಬುದಾಗಿ ಪ್ರಸಿದ್ಧವಾದ ನಾಣ್ಣುಡಿ. ಅವರ ಎಲ್ಲ ಕಾವ್ಯಗಳಲ್ಲಿ ಆ ಉತ್ಪ್ರೇಕ್ಷೆ ಬಹಳ ಪ್ರಸಿದ್ಧವಾದಂಥದ್ದು. ಕೃಷ್ಣ ಪರಮಾತ್ಮ ಪುಟ್ಟ ಬಾಲ್ಯದಲ್ಲಿ ಅಂಬೆಗಾಲಿಡ್ತಾ ಮನೆಯಲ್ಲೇ ಓಡಾಡ್ತಾ ಇದ್ದಾನೆ. ಯಾಕೆ ಅಂಬೆಗಾಲಿಡ್ತಾ ಇದ್ದಾನೆ? ಸಾಮಾನ್ಯವಾಗಿ ಮಕ್ಕಳು ನಡಿಗೆಯನ್ನು ಕಲಿತುಕೊಳ್ಳುವ ಹಂತದಲ್ಲಿ ಅಂಬೆಗಾಲಿಡುವುದು ಪದ್ಧತಿ. ಜಗತ್ತನ್ನೇ ನಡೆಸುವ ಕೃಷ್ಣ ಅವನೇಕೆ ಅಂಬೆಗಾಲಿಡ್ತಾ ಇದ್ದಾನೆ? ಶ್ರೀ ವಾದಿರಾಜರ ಆಲೋಚನೆಯೇ ಬೇರೆ. ವಾದಿರಾಜರಂತಾರೆ, ಕೃಷ್ಣನಿಗೆ ಎದ್ದು ನಿಂತು ಓಡಾಡಿದರೆ ತನ್ನ ಹೊಟ್ಟೆಯ ಮೇಲೆ ಎಲ್ಲರ ಕಣ್ಣು ತಾಗಿ ದೃಷ್ಟಿಯಾಗತ್ತೆ ಅಂತ ಹೇಳಿ ಹೊಟ್ಟೆ ಮೇಲೆ ಕೆತ್ತುಕೊಂಡು ಅಂಬೆಗಾಲಿಡ್ತಾ ಇದ್ದಾನೆ ಅಂತ ವರ್ಣನೆ ಮಾಡ್ತಾ ಇದ್ದಾರೆ. ಅದ್ಯಾಕೆ ದೃಷ್ಟಿ ಆಗತ್ತೆ ಅಂತಂದರೆ, ಅವನು ಆ ಬ್ರಹ್ಮಾಂಡವನ್ನೇ ತನ್ನ ಉದರದಲ್ಲಿ ತುಂಬಿಕೊಂಡವನು. ಆದರೂ ಎಳೆ ಬಾಳೆ ಎಲೆಯ ಹಾಗೆ ತೆಳುವಾದ ಹೊಟ್ಟೆ, ತನುತ್ವೇಪಿ ಅಖಿಲಂಭರಂ ಅಂತ ಆಚಾರ್ಯರು ವರ್ಣನೆ ಮಾಡ್ತಾರೆ. ಇಡೀ ಜಗತ್ತನ್ನೇ ತನ್ನ ಉದರದಲ್ಲಿ ತುಂಬಿಕೊಂಡರೂ ಆ ಹೊಟ್ಟೆ ತೆಳುವಾಗಿದೆ. ಅಂಥ ತೆಳುವಾದ ಹೊಟ್ಟೆಯನ್ನು ನೋಡಿ ಯಾರಾದರೂ ದೃಷ್ಟಿ ಹಾಕಿಬಿಡ್ತಾರೆ ಅಂಥೇಳಿ ಆ ಹೊಟ್ಟೆಯನ್ನು ಮೇಲೆ ಕೆತ್ತುಕೊಂಡು ಅಂಬೆಗಾಲಿಡ್ತಾ ಇದ್ದಾನೆ ಅಂತ ಕಾಣುತ್ತೆ ಅಂತ ವಾದಿರಾಜರು ಉತ್ಪ್ರೇಕ್ಷೆ ಮಾಡ್ತಾರೆ. ಕಾಳಿಯ ಮರ್ದನ ಮಾಡುವ ಕೃಷ್ಣ ತಾನು ಬಾಲವನ್ನು ಎತ್ತಿ ಹಿಡಿದು ಕಾಳಿಯನಾಗನ ಹೆಡೆಯ ಮೇಲೆ ನರ್ತನ ಮಾಡ್ತಾ ಇದ್ದಾನೆ. ಇವನಿಗೆ ನರ್ತನ, ಅವನಿಗೆ ಮರ್ದನ. ಹಾಗೆ ನರ್ತನ ಮಾಡ್ತಾ ಇರುವಾಗ ಸಾಮಾನ್ಯ ಜನ ಏನು ತಿಳ್ಕೊಳ್ಬಹುದು? ಏನೋ ಬ್ಯಾಲೆನ್ಸಿಗೆ ಬಾಲ ಹಿಡ್ಕೊಂಡ್ಯಾನ್ ಕಾಣುತ್ತೆ ಅಂತ ತಿಳ್ಕೊಳ್ಬಹುದು. ಆದರೆ ವಾದಿರಾಜರು ಎಷ್ಟು ಸೊಗಸಾಗಿ ಉತ್ಪ್ರೇಕ್ಷೆ ಮಾಡ್ತಾರೆ ಅಂತಂದರೆ, ಆ ಕಾಳಿಯನಾಗನ ಮುಖ ವಿಷವನ್ನು ಕಾರಿ ಸಮಾಜಕ್ಕೆ ತೊಂದರೆ ಕೊಟ್ಟಿದೆ, ನದಿಯನ್ನು ಕಲುಷಿತಗೊಳಿಸಿ. ಬಾಲ ಪಾಪ ಏನೂ ಮಾಡಿಲ್ಲ. ಆದ್ದರಿಂದ ಯಾರು ನಿರಪರಾಧಿಗಳೋ ಅವರನ್ನು ನಾನು ಎತ್ತಿ ಹಿಡಿತೇನೆ, ಯಾರು ಅಪರಾಧಿಗಳೋ ಅವರಿಗೆ ಮಾತ್ರ ದಂಡನೆ ಮಾಡ್ತೇನೆ. ಈ ತತ್ವವನ್ನು ಜಗತ್ತಿಗೆ ತಿಳಿಸುವುದಕ್ಕೋಸ್ಕರ ಭಗವಂತ ಕಾಳಿಯನಾಗನ ಹೆಡೆಯನ್ನು ತುಳಿದು ಅದರ ಬಾಲವನ್ನು ಎತ್ತಿ ಹಿಡಿದಿದ್ದಾನೆ ಅಂತ ವಾದಿರಾಜರು ವರ್ಣನೆ ಮಾಡ್ತಾರೆ.
ಹೀಗೆ ಕೃಷ್ಣನ ಮಹಿಮೆಗಳನ್ನು ಬಹಳ ಸೊಗಸಾಗಿ ವಾದಿರಾಜರು ವರ್ಣನೆ ಮಾಡುವಂತಹದ್ದು ತುಂಬ ಸುಂದರವಾಗಿದೆ ರುಕ್ಮಿಣೀಶ ವಿಜಯ. ಅದರಲ್ಲಿ ಕಾವ್ಯದ ರಸವೂ ತುಂಬಿದೆ, ಶಾಸ್ತ್ರದ ಪ್ರಮೇಯಗಳೂ ತುಂಬಿದೆ. ಅಂತಹ ಅದ್ಭುತವಾದ ಕೃತಿಯನ್ನು ನಿರ್ಮಾಣ ಮಾಡಿದವರು. ಹಾಗಾಗಿ ವಾದಿರಾಜರ ಕೃತಿಗಳ ಮೂಲಕವೇ ವಾದಿರಾಜರ ಆಕೃತಿಯನ್ನು ನಾವು ಮನಸ್ಸಿನಲ್ಲಿ ಚಿಂತನೆ ಮಾಡುವುದು ಬಹಳ ಅತ್ಯಂತ ಸುಂದರವಾದಂತಹ ಕಾರ್ಯ. ಇಂತಹ ಶ್ರೀಮದ್ ವಾದಿರಾಜರ ಮಂಗಲ ಮಹಿಮೆಯನ್ನು ಅವರ ಆರಾಧನೆಯ ಪರ್ವಕಾಲದಲ್ಲಿ ಸ್ಮರಣೆ ಮಾಡಿಕೊಳ್ಳುವ ಒಂದು ಅವಕಾಶವನ್ನು ನಮಗೆ ಒದಗಿಸಿಕೊಟ್ಟಿದ್ದಕ್ಕಾಗಿ ಇದಕ್ಕೆ ಕಾರಣರಾದ ಎಲ್ಲ ಹಿರಿಯರಿಗೆ ವಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಈ ವಾಕ್ಕುಸುಮವನ್ನು ಶ್ರೀಮದ್ ವಾದಿರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಹೈಗ್ರೀದೇವರ ಪಾದಾರವಿಂದಗಳಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.